ಎಲ್ಲರಿಗೂ ನಮಸ್ಕಾರ. ಭಾರ್ಗವಿ ಸಿನ್ಫೋಗೆ ಸ್ವಾಗತ. ಇವತ್ತು ನಾನ್ ಮಾತಾಡ್ಲಿಕ್ಕೆ ಹೋಗ್ತಾ ಇರೋಂಥ ವಿಷಯ ಮೈಂಡ್ಫುಲ್ನೆಸ್ ಅಂತ ಹೇಳಿ. ಏನಿದು ಹೊಸ ವಿಚಾರ ಅನ್ನೋದಾದ್ರೆ, ಕೆಲವೊಬ್ರು ಧ್ಯಾನ ಮಾಡುವಂತವ್ರು ಇದನ್ನ ತಿಳ್ಕೊಂಡಿರ್ತಾರೆ, ಹಾಗೆ ಇದ್ರ ಬಗ್ಗೆ ಕೇಳಿರ್ತಾರೆ. ಮತ್ತಷ್ಟು ವ್ಯೂವರ್ಸ್ಗೆ ಇದು ಮೊದಲನೇ ಬಾರಿ ಯೂಸ್ ಮಾಡ್ತಾ ಇರೋಂಥ ಪದ ಅಥವಾ ಕೇಳ್ತಾ ಇರೋ ಪದ ಆಗಿರುತ್ತೆ. ಏನಿದು ಮೈಂಡ್ಫುಲ್ನೆಸ್ ಅನ್ನೋದಾದ್ರೆ, ಹೇಳೋದಕ್ ಮುಂಚೆ ಒಂದಷ್ಟು ಉದಾಹರಣೆಗಳನ್ನ ಕೊಡ್ತೀನಿ. ನಾವು ಅನಾರೋಗ್ಯದಿಂದ ಇದ್ದಾಗ ಡಾಕ್ಟರ್ಸ್ ಹತ್ರ ಹೋಗ್ತೀವಿ. ಅವ್ರು ನಮ್ಗೆ ಚೆಕ್ ಮಾಡ್ಬೇಕಾದ್ರೆ ಚೆತಸ್ಕೋಪ್ ಇಟ್ಟಾಗ ಉಸಿರಾಡಿ, ಉಸಿರನ್ನ ಒಳಗ್ ತಗೊಳ್ಳಿ, ಉಸಿರನ್ನ ಹೊರಗ್ ಬಿಡಿ, ನಿಧಾನವಾಗಿ ಉಸಿರಾಡಿ, ಆ ತರ ಎಲ್ಲ ಹೇಳ್ತಾರೆ. ಕಾನ್ಸಂಟ್ರೇಟ್ ಆನ್ ಯುವರ್ ಬ್ರೀತ್ ಅಂತ ಹೇಳಿ. ಇದನ್ ಕೇಳಿದೀವಲ್ಲ. ಅಂದ್ರೆ ನಮ್ಮ ಏಕಾಗ್ರತೆ ಉಸಿರಾಟದ ಮೇಲಿದೆ ಅನ್ನೋದಾದ್ರೆ ನಮ್ಮ ಗಮನ ಒಂದು ಕಡೆ ಇದೆ. ಅವಾಗ ನಮ್ಮ ಆರೋಗ್ಯದಲ್ಲಿ ಹೆಚ್ಚು ಏರಿಳಿತ ಆಗೋದಿಲ್ಲ, ಸಾಮಾನ್ಯ ಸ್ಥಿತಿನ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಅನ್ನೋ ಒಂದು ಟೆಕ್ನಿಕ್ ಯೂಸ್ ಮಾಡೋದಕ್ಕೋಸ್ಕರ ಡಾಕ್ಟರ್ಸ್ಗಳು ಈ ವಿಧಾನವನ್ನ ಬಳಸ್ತಾರೆ. ಆದ್ರೆ ಇದು ಏನು ಅಂತ ಗೊತ್ತಿಲ್ಲ. ನಾವೇನ್ ಅನ್ಕೊಂಡಿದೀವಿ, ಇದು ನಮ್ಮ ಹಾರ್ಟ್ ರೇಟ್ ಅನ್ನ ಕರೆಕ್ಟ್ ಆಗಿ ಗುರುತಿಸೋದಕ್ಕೆ ಹೇಳ್ತಾ ಇರ್ಬೋದು, ಅಥವಾ ಬೇರೆ ಏನೋ ಕಾರಣ ಇರ್ಬೋದು ಅನ್ಕೋತೀವಿ. ಕೆಲವೊಮ್ಮೆ ನಾವು ಅದನ್ನ ಗಮನಿಸೋದೇ ಇಲ್ಲ. ಡಾಕ್ಟರ್ ಹೇಳಿದನಷ್ಟೇ ಕೇಳ್ಬೇಕು ಅನ್ಕೊಂಡು ಸುಮ್ನೆ ಆಗಿರ್ತೀವಿ. ಇದೇ ವಿಚಾರವಾಗಿ ಮುಂದುವರಿಯುತ್ತಾ ಹೋಗೋದಾದ್ರೆ, ಈ ಮೈಂಡ್ಫುಲ್ನೆಸ್ ಈ ಮೈಂಡ್ ಅನ್ನ ಫುಲ್ ಆಗಿ ಇಟ್ಕೊಳ್ಳೋದು ಹೇಗೆ ಅಂದ್ರೆ, ಉತ್ತಮವಾದ ವಿಚಾರಗಳನ್ನ ತುಂಬಿಕೊಳ್ಳೋದ್ರಿಂದ ನಾವು ಆ ಮೈಂಡ್ ಅನ್ನ ಫುಲ್ ಆಗಿ ಇಟ್ಕೋಬಹುದು. ಉತ್ತಮವಾದ ವಿಚಾರಗಳು ತುಂಬಬೇಕು ಮೈಂಡಿಗೆ ಅಂದ್ರೆ, ಈ ಕೆಟ್ಟ ಕಲ್ಮಶ ವಿಚಾರಗಳು ಹೊರಗೋಗ್ಬೇಕಾಗತ್ತೆ. ಒಂದೇ ಸರಿಗೆ ಯಾವುದೇ ಕೊಳಕನ್ನ ನಾವು ತೆಗಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನ ಸ್ವಲ್ಪ ಸ್ವಲ್ಪವಾಗಿ ನಮ್ಮಲ್ಲಿರುವಂತ ಕೆಟ್ಟ ವಿಚಾರಗಳನ್ನ, ಕೆಟ್ಟ ಆಲೋಚನೆಗಳನ್ನ ನಾವು ತೆಗಿತಾ ಹೋದಾಗ ಆ ಒಂದು ಮೈಂಡ್ ಏನಿದೆ ಖಾಲಿ ಆಗ್ತಾ ಹೋಗುತ್ತೆ. ಆ ಖಾಲಿ ಆದ ಜಾಗದಲ್ಲಿ ಮತ್ತೆ ಕೊಳಕನ್ನ ತುಂಬೋ ಬದಲಾಗಿ ನಾವು ಇಮಿಡಿಯೇಟ್ ಆಗಿ ಒಳ್ಳೆ ವಿಚಾರಗಳನ್ನ ಆರಿಸ್ಕೊಳ್ತಾ ಹೋಗಿ ಅದರಲ್ಲಿ ಫಿಲ್ ಮಾಡ್ತಾ ಹೋಗ್ಬೋದು. ಈಗಂತೂ ಸಹ ಒಂದು ತರ್ಕಬದ್ಧವಾಗಿ ನಾವು ವಿಚಾರ ಮಾಡಬಹುದು. ಆದ್ರೆ ಈ ಒಂದು ಮೈಂಡ್ಫುಲ್ನೆಸ್ ಏನಿದೆ ಅದು ಧ್ಯಾನದ ಒಂದು ವಿಧಾನ. ಮೆಡಿಟೇಷನ್ ಅಂತ ಎಲ್ಲರೂ ಕೇಳಿದೀವಿ. ನಾವೆಲ್ಲರೂ ಮೆಡಿಟೇಷನ್ ಮಾಡ್ತೀವಿ. ಕೆಲವೊಂದ್ಸರಿ ಮಾನಸಿಕ ನೆಮ್ಮದಿಗೆ ಮಾಡ್ತೀವಿ, ಕೆಲವೊಂದ್ಸರಿ ದೈಹಿಕ ಆರೋಗ್ಯಕ್ಕೋಸ್ಕರ ಮಾಡ್ತೀವಿ. ಸಾಮಾನ್ಯವಾಗಿ ಯೋಗದಲ್ಲಿ ನಾವು ಮಾಡುವಂತಹ ಒಂದು ವಿಧಾನ ಆಗಿದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಮೆಡಿಟೇಷನ್ ಅನ್ನೋದು ಕಾಮನ್ ಆಗಿದೆ. ಯಾರೇ ಸಲಹೆ ನಿಮಗೆ ಕೊಡಕ್ ಬಂದ್ರು, ನೀವು ಫಿಸಿಕಲಿ ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾಗ ಒಂದೇ ಸಲ ಹೇಳ್ತಾರೆ, ಮೆಡಿಟೇಷನ್ ಮಾಡು, ಎಲ್ಲ ಸರಿ ಹೋಗುತ್ತೆ ಅಂತ. ಮೆಡಿಟೇಷನ್ ಅಂದ್ರೆ ಏನು, ಹೇಗ್ ಮಾಡ್ಬೇಕು, ಎಷ್ಟೊತ್ ಮಾಡ್ಬೇಕು, ಯಾವ ಸಮಯ ಸೂಕ್ತ, ಯಾವ ರೀತಿ ಆಹಾರ ಪದ್ಧತಿ ಇರ್ಬೇಕು, ನಮಗದು ಅಡ್ಜಸ್ಟ್ ಆಗುತ್ತಾ ಇಲ್ವಾ, ಮೆಡಿಟೇಷನ್ ಮಾಡ್ಬೇಕಾದ್ರೆ ಕೇಳ್ಬೇಕಾಗಿರುವಂತ ಮ್ಯೂಸಿಕ್ ಏನು, ಮ್ಯೂಸಿಕ್ ಇರ್ಬೇಕಾ, ಮ್ಯೂಸಿಕ್ ಲೆಸ್ಸಾ, ಮಾತಾಡ್ತಿರೋ ಜಾಗದಲ್ಲಿ ಮೆಡಿಟೇಷನ್ ಮಾಡ್ಬೋದಾ, ಹತ್ತಾರು ವಿಚಾರಗಳು ನಮ್ ತಲೆ ಬಂದು ಸಹ ನಾವ್ ಅದನ್ನ ಕೇಳೋದಿಲ್ಲ. ಹೌದಾ, ಸರಿ ಅನ್ಕೋತೀವಿ. ಕೆಲವೊಂದ್ಸರಿ ಮೆಡಿಟೇಷನ್ ಮ್ಯೂಸಿಕ್ ಹಾಕೊಂಡು ನಾವು ಧ್ಯಾನ ಮಾಡ್ತೀವಿ. ಕೆಲವೊಮ್ಮೆ ಜಪಮಾಲೆಗಳನ್ನ ಇಟ್ಕೊಂಡು ಧ್ಯಾನ ಮಾಡ್ತೀವಿ. ಕೆಲವೊಮ್ಮೆ ನಾವು ದೇವಸ್ಥಾನದಲ್ಲಿ ಹೋಗಿನ ಸಹ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತೀವಿ. ಇದೆಲ್ಲದರ ಒಂದು ಸಾರಾಂಶ ಏನಂದ್ರೆ, ನಾವು ನಮ್ಮ ಮನಸ್ಸನ್ನ ಒಂದು ಏಕೀಕೃತ ಮಾಡೋದಿಕ್ಕೆ, ಒಂದು ಕಡೆ ಕಾನ್ಸಂಟ್ರೇಟ್ ಮಾಡೋದಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ. ಕಣ್ಣು ಮುಚ್ಚಿದಾಗ್ಲೂ ಸಹ ನಮ್ಗೆ ಒಂದು ದಿನ, 2 ದಿನ, ಒಂದಷ್ಟು ದಿನಗಳವರೆಗೂ ಏಕಾಗ್ರತೆ ಸಡನ್ ಆಗಿ ಬರೋದಿಲ್ಲ. ಏಕಾಗ್ರತೆ ಅನ್ನೋದು ತುಂಬಾ ಅಮೂಲ್ಯವಾಗಿರುವಂತದ್ದು. ಅದನ್ನ ನಾವು ಪಡ್ಕೋಬೇಕು ಹೊರತು ಕೊಂಡ್ಕೊಳಕ್ ಆಗೋದಿಲ್ಲ. ಪಡ್ಕೊಳ್ಳೋದು ಹೇಗೆ ಅಂದ್ರೆ, ಪ್ರತಿದಿನ ನಾವು ಅದಕ್ಕೆ ಅಂತಾನೆ ಸಮಯ ಕೊಡ್ಬೇಕು. ನಮಗೆ ನಾವು ಎಷ್ಟು ಸಮಯ ಕೊಟ್ಟಿದೀವೋ ಅಷ್ಟೇ ಏಕಾಗ್ರತೆಯಾಗಿ ನಾವು ಮೆಡಿಟೇಷನ್ ಮಾಡೋದಕ್ಕೂ ಸಹ ಸಮಯ ಕೊಡ್ಬೇಕು. ಆಗ ಖಂಡಿತವಾಗಿಯೂ ಸಹ ನಮ್ಮ ಈ ಮೈಂಡ್ ಏನಿದೆ ಫುಲ್ ಆಗಿರುತ್ತೆ. ಈ ಮೈಂಡ್ಫುಲ್ನೆಸ್ ಅಲ್ಲಿ ನಾವು ಮಾಡ್ಬೇಕಾಗಿರೋ ಅಂತ ಸ್ಟೆಪ್ಸ್ ಯಾವುದು, ಇದು ಯಾವ ಪದ್ಧತಿ, ಯಾವ ಯೋಗ ವಿಧಾನದಲ್ಲಿ ಇದನ್ನ ಹೇಳಿದ್ದಾರೆ ಅಂದ್ರೆ, ಹಿಂದೂ ಮತ್ತೆ ಬೌದ್ಧ ಧರ್ಮದಲ್ಲಿ ನಾವು ಆಚರಿಸುವಂತಹ ಎಲ್ಲಾ ಧ್ಯಾನ ಪದ್ಧತಿನಲ್ಲೂ ಸಹ ಈ ಮೈಂಡ್ಫುಲ್ನೆಸ್ ನ ನಾವು ನೋಡಿದೀವಿ, ಕೇಳಿದೀವಿ, ಪ್ರಯತ್ನನೂ ಪಟ್ಟಿದೀವಿ. ಕೆಲವರು ಸಕ್ಸಸ್ ಆಗಿದ್ದಾರೆ, ಕೆಲವರು ಇನ್ನು ಪ್ರಯತ್ನದಲ್ಲೇ ಇದ್ದಾರೆ. ಇತ್ತೀಚೆಗೆ ನನಗೆ ಆರೋಗ್ಯ ತುಂಬಾ ಹಾಳಾದಾಗ ನಾನೇ ಹುಡುಕಿ ಕಂಡುಕೊಂಡಂತಹ ಮೆಡಿಟೇಷನ್ ನಲ್ಲಿ ಇನ್ನೂ ಉತ್ತಮವಾಗಿ ಹೇಗೆ ನಾನು ಮೆಡಿಟೇಟ್ ಮಾಡಬಹುದು, ಯಾಕೆಂದ್ರೆ ನನಗೆ ಎಲ್ಲಾ ಸಮಯದಲ್ಲೂ ಅನುಕೂಲಕರ ವಾತಾವರಣ ಇರೋದಿಲ್ಲ, ಹೇಗ್ ಮಾಡಬಹುದು ಅಂತ ಸರ್ಚ್ ಮಾಡ್ತಾ ಇದ್ದಾಗ ನನಗೆ ಈ ವಿಚಾರ ಸಿಕ್ತು. ಇದರ ಬಗ್ಗೆ ನಾನೊಂದಷ್ಟು ಸರ್ಚ್ ಮಾಡಿದೆ, ಒಂದಷ್ಟು ವೆಬ್ಸೈಟ್ಸ್ ಗಳಿಗೆ ಹೋದೆ, 1-2 ಪುಸ್ತಕಗಳನ್ನು ಸಹ ಓದ್ದೆ. ಅದನ್ನ ತುಂಬಾ ಡೀಟೇಲ್ ಆಗಿ ಹೇಳಕ್ ಆಗ್ತಾ ಇಲ್ಲ. ಸಮಯ ಸಿಕ್ಕಾಗ ಖಂಡಿತವಾಗಿಯೂ ದೊಡ್ಡ ವಿಡಿಯೋ ಮಾಡಿ ಅದರ ಒಂದು ವಿಚಾರವನ್ನ ವಿಸ್ತಾರವಾಗಿ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಈಗ ಸಂಕ್ಷಿಪ್ತವಾಗಿ ನಾನು ಹೇಳುವಂತದ್ದು ಏನಂದ್ರೆ, ಇದು ಒಂದು ಧ್ಯಾನ ಪದ್ಧತಿ.
ಇದರಲ್ಲಿ ನಾವು ಮಾಡ್ಬೇಕಾಗಿರೋ ಮೊದಲನೇ ಹಂತ ಹೇಳಿದ್ರೆ, ನಾವು ನಮಗೆ ಸಮಯ ಕೊಡ್ಬೇಕು ಅಂತ ಮನಸ್ಸಿನಲ್ಲಿ ದೃಢ ನಿರ್ಧಾರ ತಗೋಬೇಕು. ನಾವು ಪ್ರಥಮ ಬಾರಿಗೆ 10 ನಿಮಿಷದಿಂದ ಈ ಒಂದು ಮೆಡಿಟೇಷನ್ ನ ಪ್ರಾರಂಭಿಸಿದ್ರೆ ಸಾಕಾಗುತ್ತೆ. ಆ ನಂತರ ತಮ್ಮ ಅನುಕೂಲಕ್ಕೆ ತಕ್ಕನಾಗಿ ದಿನಕ್ಕೆ 1 ಅಥವಾ 2 ಬಾರಿ ಮೆಡಿಟೇಷನ್ ಮಾಡ್ತಾ ಹೋದ್ರೆ ಸಾಕು. ಹೆಚ್ಚಿನ ಒಂದು ಕಾನ್ಸಂಟ್ರೇಷನ್ ಅಂತ ಸಮಯ ತಗೊಳ್ಳೋದಿಲ್ಲ. ನಾವು ಕೊಡೋ 10 ನಿಮಿಷನ ಕಾನ್ಸಂಟ್ರೇಟ್ ಇಟ್ಟು ಕೊಟ್ರೆ ಸಾಕಾಗತ್ತೆ. ನಮ್ಮ ಏಕಾಗ್ರತೆ ನಮ್ಮ ಉಸಿರಾಟದ ಮೇಲೆ ಇಟ್ಕೊಳ್ಳುವಂತದ್ದಾಗಿದೆ. ನಾವು ಉಸಿರನ್ನ ತಗೊಳ್ಳೋದು, ಉಸಿರನ್ನ ಹೊರಗ್ ಬಿಡೋದು, ಆವಾಗ ಉಸಿರು ಒಳಗೋದಾಗ ನಮ್ಮ ಬಾಡಿನಲ್ಲಿ ಆಗುವಂತಹ ವ್ಯತ್ಯಾಸ, ಉಸಿರು ತಗೊಂಡಾಗ ಹೊಟ್ಟೆನಲ್ಲಿ ಆಗುವಂತ ವ್ಯತ್ಯಾಸ, ತಲೆನಲ್ಲಿ ಆಗುವಂತ ವ್ಯತ್ಯಾಸ, ಉಸಿರು ಬಿಟ್ಟಾಗ ಹೊಟ್ಟೆನಲ್ಲಿ ಆಗುವಂತ ವ್ಯತ್ಯಾಸ ಇಲ್ಲ ಏನಿದೆ, ಇದರ ಒಂದು ಚಲನೆಗಳನ್ನ ನಾವು ಗಮನಿಸ್ತಾ ಹೋಗ್ಬೇಕು. ಬ್ರೀತ್ ಇನ್ ಬ್ರೀತ್ ಔಟ್ ಏನಿದೆ ಅದರ ಒಂದು ಚಲನೆಯನ್ನ ನಾವು ಗಮನಿಸ್ತಾ ಹೋಗ್ಬೇಕು. ನಾವು ಎಷ್ಟು ಜಾಸ್ತಿ ಉಸಿರನ್ನ ಒಳಗ್ ತಗೊಂಡು ಎಷ್ಟು ಚೆನ್ನಾಗಿ ಉಸಿರನ್ನ ಒಳಗ್ ಬಿಡ್ತೀವಿ, ನಮ್ಮ ಉಸಿರಾಟ ಪದ್ಧತಿ ಚೆನ್ನಾಗಾಗುತ್ತೆ. ಈ ಉಸಿರಾಟ ಪದ್ಧತಿ ಶ್ವಾಸಕೋಶಕ್ಕೆ ಸಂಬಂಧಿಸಿದ್ದಾಗಿದ್ದು, ಶ್ವಾಸಕೋಶ ಚೆನ್ನಾಗಿದೆ ಅಂದ್ರೆ ನಮ್ಮ ಹೃದಯ, ನಮ್ಮ ಲಿವರು, ನಮ್ಮ ಮೆದುಳು ಎಲ್ಲ ಚೆನ್ನಾಗಿ ವರ್ಕ್ ಆಗೋದಕ್ಕೆ ಪ್ರಾರಂಭಿಸುತ್ತೆ. ಈ ಒಂದು ಏಕಾಗ್ರತೆನೆ ಚಿತ್ತ ಚಂಚಲ ಆಗೋದಕ್ಕೆ ಬಿಡೋದಿಲ್ಲ. ಹಾಗಾಗಿ ಈ ಮೈಂಡ್ಫುಲ್ನೆಸ್ ನ ಈ ತರ ಒಂದು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕಾಗತ್ತೆ. ಈಗ ಹಂತವಾಗಿ ನಾವು ಇದರ ಒಂದು ಅಭ್ಯಾಸ ಮಾಡಬಹುದು. ಇದರ ಅಗತ್ಯ ಯಾರಿಗಿದೆ? ಇದರ ಅಗತ್ಯ ಖಂಡಿತ ಎಲ್ಲರಿಗೂ ಇದೆ. ವಿದ್ಯಾರ್ಥಿಗಳಿಂದ ಹಿಡಿದು ಎಲ್ಲರಿಗೂ ಇದೆ. ನಾವೊಂದು ಶಿಕ್ಷಕ ಕ್ಷೇತ್ರದಲ್ಲಿ ಇರೋದ್ರಿಂದಾಗಿ ಎಲ್ಲ ಟೀಚರ್ಸ್ಗೂ ನನ್ನ ಸಲಹೆ, ಸಾಧ್ಯ ಆದಷ್ಟು 5 ರಿಂದ 10 ನಿಮಿಷ ಖಂಡಿತ ನಮಗ್ ಸಿಕ್ಕೇ ಸಿಗುತ್ತೆ. ನಾವು ಯಾಕೆ ಈ ಒಂದು ಮೆಡಿಟೇಷನ್ ರೀತಿನ ಪ್ರಯತ್ನಿಸಬಾರ್ದು ಅಂತ ಹೇಳಿ. ನಾವು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಮಾಡಬಹುದು, ಅಥವಾ ನಾವೆಲ್ಲೋ ಕುತ್ಕೊಂಡಿದ್ದಾಗ ಮಾಡಬಹುದು. ನಮ್ಮ ಕೆಲಸಗಳೆಲ್ಲ ಮುಗಿದ ನಂತರ 10 ನಿಮಿಷ ನಾವು ನಮಗ್ ಖಂಡಿತ ಕೊಟ್ಕೋಬಹುದು ಅಂತ ನನಗನ್ಸುತ್ತೆ. ಈ ಮೈಂಡ್ಫುಲ್ನೆಸ್ ಇಂದ ಆಗುವಂತ ಉಪಯೋಗ ಏನು ಅಂತ ಹೇಳಿದ್ರೆ, ಇದು ಭೂತಕಾಲದ ಎಲ್ಲಾ ಚಿಂತನೆಗಳನ್ನ ಬಿಟ್ಟು, ಭವಿಷ್ಯತ್ ಕಾಲದ ಎಲ್ಲಾ ಆಲೋಚನೆಗಳನ್ನ ಬಿಟ್ಟು ಕೇವಲ ವರ್ತಮಾನವಾಗಿ ಯೋಚಿಸುವಂತಹ ಶಕ್ತಿನ ನಿಮ್ಗೆ ಕೊಡುತ್ತೆ. ಕೆಲವೊಂದ್ಸರಿ ಅದು ನನಗೂ ಅನುಭವ ಆಗಿದೆ. ಯಾರೋ ಒಂದು ಎದುರುಗಡೆ ಇರುವಂತ ವ್ಯಕ್ತಿ ಪ್ರಶ್ನೆ ಕೇಳ್ತಾರೆ, ನಾವೇನ್ ಮಾಡ್ತೀವಿ, ಒಂದ್ ಸ್ವಲ್ಪ ಸಮಯ ತಗೊಳ್ತೀವಿ, ಪಟ್ಟಂತ ಆನ್ಸರ್ ಹೇಳೋದೇ ಇಲ್ಲ. ಅಂದ್ರೆ ನಮ್ಮ ಮೈಂಡ್ ಪ್ರೆಸೆಂಟ್ ಅಲ್ಲಿ ಇಲ್ವೇ ಇಲ್ಲ ಅಂತ ಅರ್ಥ. ಇಲ್ಲ ನಮ್ಮ ಉತ್ತರ ರಾಂಗ್ ಆಗಿರುತ್ತೆ, ಅಥವಾ ನಾವು ಹೇಳೋ ಉತ್ತರ ಸರಿ ಇದ್ರು ಸಹ ಸ್ವಲ್ಪ ಸಮಯ ತಗೊಳ್ತೀವಿ. ಈ ಲೇಟಾಗಿ ಉತ್ತರಿಸಿದಾಗ ನಮ್ಮ ವ್ಯಕ್ತಿತ್ವ ಎಲ್ಲೋ ನಾವು ಒಂದ್ ಕಡೆ ಲೂಸ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ. ಅಷ್ಟರಲ್ಲಿ ಆ ಸಮಯ ಕಳೆದು ಹೋಗಿದ್ದ ಒಂದೊಂದು ಕ್ಷಣನೂ ನಮ್ಗೆ ತುಂಬಾ ವ್ಯಾಲ್ಯೂಬಲ್ ಆಗಿರುತ್ತೆ. ನಮ್ಮಲ್ಲಿರುವಂತ ವ್ಯಕ್ತಿತ್ವನ ಎದುರುಗಡೆ ಗುರುತಿಸಿದಂತ ವ್ಯಕ್ತಿ ನಮ್ಗೆ 2ನೇ ಅವಕಾಶ ಕೊಡೋದಿಲ್ಲ. ಹೀಗೆ ಅವಕಾಶಗಳನ್ನ ಕಳ್ಕೊಳ್ತಾ ಹೋದಾಗ ನಾವೆಲ್ಲ ಡಿಪ್ರೆಷನ್ಗೆ ಹೋಗ್ತೀವಿ. ಈ ತರ ಸಾಕಷ್ಟು ಯುವ ಪೀಳಿಗೆಗಳಲ್ಲಿ ಆಗ್ತಾ ಇದೆ. ಯುವ ಪೀಳಿಗೆನಲ್ಲಿ ಅಲ್ಲ, ಎಲ್ಲಾ ಜನರೇಷನ್ ಅಲ್ಲೂ ಇದಾಗ್ತಾ ಇದೆ ಅಂತ ಹೇಳ್ಬಹುದು. ಹಾಗಾಗಿ ಮೇನ್ ಫೋಕಸ್ ಪ್ರೆಸೆಂಟ್ ಅಲ್ಲಿ ನಾವ್ ಏನ್ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಗೊತ್ತಾಗ್ಬೇಕಾಗತ್ತೆ. ಕೆಲವೊಬ್ಬರನ್ನ ನೋಡಿ, ನಿಮ್ಗೆ ಏನಾದ್ರು ಮಾತಾಡಿದ್ರೆ ಅವ್ರು ಪಟ್ಟಂತ ಆನ್ಸರ್ ಬರುತ್ತೆ, ಅಲ್ಲೇ ಅಲ್ಲೇ ಬಹುಮಾನ ಅನ್ನೋ ರೀತಿನಲ್ಲಿ ಆಡ್ತಾರೆ. ಅದು ಅಷ್ಟು ಮಟ್ಟಿಗೆ ಸರಿ ಇರೋದಿಲ್ಲ. ಯಾಕಂದ್ರೆ ವಿಚಾರ ಮಾಡಿ ಕೆಲವೊಂದ್ಸರಿ ಉತ್ತರ ಕೊಡ್ಬೇಕಾಗತ್ತೆ. ಆದ್ರೆ ಕೆಲವೊಂದ್ಸರಿ ಕೆಲವರು ವಿಚಾರ ಮಾಡ್ದೇನು ಮಾತಾಡ್ತಾರೆ. ಹಾಗಂತ ಹೇಳಿ ಮಾತನ್ನೆಲ್ಲ ಕರೆಕ್ಟ್ ಅಂತ ಹೇಳಕ್ ಆಗೋದಿಲ್ಲ. ಆದ್ರೆ ಪ್ರೆಸೆಂಟ್ ಅಲ್ಲಿ ನಮ್ಮ ಮೈಂಡ್ ಇರ್ಬೇಕು. ನಾವು ಪ್ರೆಸೆಂಟ್ ಅಲ್ಲಿ ನಾವಿದ್ದೀವಿ, ಒಂದು ವರ್ತಮಾನ ಸ್ಥಿತಿನ ನಾವು ಹೊಂದ್ಕೋತಾ ಇದೀವಿ. ಹೊಂದ್ಕೋಬೇಕು ಅಂದ್ರೆ ನಮ್ಗೆ ಈ ಒಂದು ಪವರ್ ನಮ್ಮದಾಗಿರ್ಬೇಕು. ಈ ಒಂದು ಪವರ್ ನಮ್ದಾಗ್ಬೇಕು ಅಂತ ಹೇಳಿದ್ರೆ ಈ ಒಂದು ಒಳ್ಳೆಯ ಉತ್ತಮ ಅಭ್ಯಾಸ ಏನಿದೆ ನಾವು ಮಾಡ್ಕೋಬಹುದು. ಸಮಯ ಸಿಕ್ಕಾಗ ಯೋಗ ಕೇಂದ್ರಗಳಿಗೆ ಹೋಗಿ, ಧ್ಯಾನ ಕೇಂದ್ರಗಳಿಗೆ ಹೋಗಿ ನಮ್ಮನ್ನ ನಾವು ತೊಡಗಿಸ್ಕೋಬಹುದು. ಸಾಕಷ್ಟು ಉತ್ತಮ ವಿಚಾರಗಳನ್ನ ನಾವು ಕೊಡ್ಬೋದು. ಅಲ್ಲಿ ಇಲ್ಲಿ ವಿಚಾರಗಳನ್ನ ನಾವು ಮಾತಾಡ್ತಾ ಇದ್ರೆ ಏನ್ ಸಿಗುತ್ತೆ? ನಾವು ಹೊಟ್ಟೆ ತುಂಬುತ್ತಾ? ಸಂಬಳ ಸಿಗುತ್ತಾ? ಇಲ್ಲ. ಅದೇ ನಾವು ಮೌನವಾಗಿದ್ದಾಗ ನಾವು ಎಷ್ಟು ವಿಚಾರಗಳನ್ನ ಆಳವಾಗಿ ಯೋಚಿಸಬಹುದು, ಅಷ್ಟು ವಿಚಾರಿಸಬಹುದು. ಹಂಗೆ ನಮ್ಮ ಬಗ್ಗೆ ನಾವು ಸಮಯ ಕೊಟ್ಟಂಗಾಗುತ್ತೆ. ಯಾವುದು ಸರಿ, ಯಾವುದು ತಪ್ಪು, ಇವುಗಳ ಬಗ್ಗೆ ಸಾಕಷ್ಟು ನಾವು ಆಲೋಚನೆಗಳನ್ನ ಮಾಡಬಹುದು. ಹಾಗಾಗಿ ನಾನು ನಿಮ್ಮೆಲ್ಲರಿಗೂ ಈ ಮೈಂಡ್ಫುಲ್ನೆಸ್ ಬಗ್ಗೆ ನನಗೆ ಗೊತ್ತಿದ್ದಂತ ವಿಚಾರವನ್ನ ತುಂಬಾ ಸಂಕ್ಷಿಪ್ತವಾಗಿ ಹೇಳೋ ಪ್ರಯತ್ನ ಮಾಡಿದ್ದೀನಿ. ಮೇನ್ ಫೋಕಸ್ ನಮ್ಗೆ ಏನಿದೆ ಇದರಲ್ಲಿ, ಮೆಡಿಟೇಷನ್. ಇದು ಒಂದು ಮೆಡಿಟೇಷನ್ ವಿಧಾನ ಆಗಿದೆ. ನಮ್ಮ ಉಸಿರಾಟದ ಚಲನೆಯನ್ನ ಗಮನಿಸುತ್ತಾ ಹೋಗಿ ನಮ್ಮ ಏಕಾಗ್ರತೆಯನ್ನ ಕೇಂದ್ರೀಕರಿಸುವಂತಹ ಪ್ರಯತ್ನವೇ ಈ ಮೈಂಡ್ಫುಲ್ನೆಸ್ ಆಗಿದೆ. ಬನ್ನಿ ಹಾಗಾದ್ರೆ ಎಲ್ಲರೂ ಈ ಮೈಂಡ್ಫುಲ್ನೆಸ್ ನ ಒಂದು ಅನುಭವವನ್ನ ತಗೊಳ್ಳೋಣ. ಸಮಯ ಸಿಕ್ಕಾಗ ಎಲ್ಲರೂ ಧ್ಯಾನ ಮಗ್ನರಾಗಿ ನಿಮ್ಮ ಮಾನಸಿಕ ಹಾಗೂ ದೈಹಿಕ ಆರೋಗ್ಯನ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.